ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿಗೆ ಸ್ವಾಗತ. ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಹರೀಶ್ ಕೆ ರೆಡ್ಡಿಯವರು ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಬರೀ ದಾನ ಮಾಡೋದಷ್ಟೇ ಅಲ್ಲ, ದಾನ ಮಾಡಿದ ವಸ್ತು ಅಥವಾ ಪ್ರಾಣಿಗಳ ಬಗ್ಗೆ ಕಾಳಜಿ ವಹಿಸೋದು ಮುಖ್ಯ ಎಂಬುದನ್ನು ಹರೀಶ್ ರೆಡ್ಡಿಯವರು ಸಾಬೀತುಪಡಿಸಿದ್ದಾರೆ. ಹೌದು, ನಿನ್ನೆ ರಾತ್ರಿ ಹರೀಶ್ ರೆಡ್ಡಿ ಅವರು ಯಾಲಗಿರಿ ಪಂಚಾಯಿತಿಗೆ ಭೇಟಿ ನೀಡಿದ್ದು, ಹರೀಶ್ ರೆಡ್ಡಿ ಅವರ ಭೇಟಿ ಮತ್ತು ಸ್ವಾಗತ. ಹರೀಶ್ ರೆಡ್ಡಿ ಫೌಂಡೇಶನ್ ಮೂಲಕ ನಿರಂತರವಾಗಿ ಜನಸೇವೆ ಮಾಡ್ತಿರುವ ಹರೀಶ್ ರೆಡ್ಡಿ ಅವರು ನಿನ್ನೆ ರಾತ್ರಿ ದಿಢೀರನೆ ಯಾಲಗಿರಿ ಪಂಚಾಯಿತಿಗೆ ಭೇಟಿ ನೀಡಿದರು. ಹರೀಶ್ ರೆಡ್ಡಿ ಅವರ ಆಗಮನದ ಸುದ್ದಿ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರು ಅಕ್ಷರಶಃ ಸಂಭ್ರಮದಲ್ಲಿ ಮುಳುಗಿದ್ರು. ಪಟಾಕಿ ಸಿಡಿಸಿ ಹೂಮಾಲೆ ಹಾಕಿ ಅದ್ಧೂರಿಯಾಗಿ ತಮ್ಮ ನೆಚ್ಚಿನ ನಾಯಕನನ್ನ ಬರಮಾಡಿಕೊಂಡ್ರು. ಕಳೆದ ಕೆಲವು ದಿನಗಳ ಹಿಂದೆ ಹರೀಶ್ ಕೆ ರೆಡ್ಡಿ ಅವರು ಗೋದಾನ ಕಾರ್ಯಕ್ರಮದ ಮೂಲಕ ಹಲವಾರು ಬಡ ರೈತರಿಗೆ ಹಸುಗಳನ್ನು ದಾನ ಮಾಡಿದ್ರು. ಆದರೆ ದಾನ ಕೊಟ್ಟ ಮೇಲೆ ಅಲ್ಲಿಗೆ ತಮ್ಮ ಕೆಲಸ ಮುಗೀತು ಅಂತ ಅವರು ಸುಮ್ಮನೆ ಕುಳಿತುಕೊಳ್ಳಿಲ್ಲ. ತಾವು ನೀಡಿದ ಗೋವುಗಳು ಈಗ ಹೇಗಿವೆ, ರೈತರು ಅವುಗಳನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರಾ, ಗೋವುಗಳ ಆರೋಗ್ಯ ಹೇಗಿದೆ ಅನ್ನೋದನ್ನ ಖುದ್ದಾಗಿ ಪರಿಶೀಲಿಸಲು ಅವರು ನೇರವಾಗಿ ರೈತರ ಮನೆಗಳಿಗೆ ಭೇಟಿ ನೀಡಿದ್ರು. ಸರ್, ನಾವು ಗೋದಾನ ಕಾರ್ಯಕ್ರಮ ಇಟ್ಕೊಂಡು ಗೋವನ್ನು ವಿತರಣೆ ಮಾಡಿದ್ವಿ. ಅವತ್ತಿನ ದಿನ ನಾವು ಯಾರ್ಯಾರಿಗೆ ಫಲಾನುಭವಿಗಳಿದಾರ ಅವ್ರನ್ನ ಪೂರ್ತಿಯಾಗಿ ನಾನು ಅವ್ರನ್ನ ಗಮನಿಸಕ್ಕೂ ಆಗ್ಲಿಲ್ಲ, ವೀಕ್ಷಣೆನೂ ಮಾಡಿಲ್ಲ. ಯಾರು ಕೊಟ್ಟಿದೀವಿ ಅಂತಾನು 60% ಮಾಹಿತಿ ನನ್ಗಿರ್ಲಿಲ್ಲ. ಏನ್ ನಮ್ಮ ಕುಟುಂಬ ಅಂತ ನನ್ನ ಜೊತೆ ಏನ್ ನಿಂತ್ಕೊಂಡಿತ್ತು, ನಮ್ಮ ಯುವಸೇನೆ, ನಮ್ಮ ಅಭಿಮಾನಿಗಳು, ನನ್ನ ಅಣ್ಣ ತಮ್ಮಂದ್ರು, ನನ್ನ ಕುಟುಂಬದವರು, ಅವರೇ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಆ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ಹಂಗಾಗಿ ಅದಾದ ನಂತರ ಅವ್ರು ಯಾವ ರೀತಿ ಸಾಕಾಣಿಕೆ ಮಾಡಿದ್ದಾರೆ, ಯಾವ ರೀತಿ ಅದನ್ನು ಪೋಷಣೆ ಮಾಡ್ತಾ ಇದ್ದಾರೆ, ಅದನ್ನ ಯಾವ ರೀತಿ ಅವ್ರ ಕುಟುಂಬದಲ್ಲಿ ಆ ಗೋವನ್ನ ಅವ್ರು ತೊಡಗಿಸ್ಕೊಂಡಿದ್ದಾರೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಅದನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರ ನಾನು ಈ ಕಾರ್ಯಕ್ರಮವನ್ನ ಆ ಗ್ರಾಮಸ್ಥರು ಹಮ್ಮಿಕೊಂಡಿದ್ರು. ಅವರು ಮನವಿ ಮೇರೆಗೆ ನಾನು ಇವತ್ತು ಈ ಗ್ರಾಮಕ್ಕೆ ಭೇಟಿ. ಹೆಂಗೆ ನೋಡ್ಕೊಂಡಿದ್ದಾರೆ ಹಸುಗಳನ್ನ, ಹೆಂಗೆ ಸಾಕಾಣಿಕೆ ಮಾಡೋದು ಕೆಲಸ ಆಗಿದೆ ನೋಡಿ. ನಾವು ಇವತ್ತು ಒಂದು ಸ್ಟೇಜ್ ಪಡ್ಡೆಯನ್ನು ಕೊಟ್ಟಿದ್ವಿ, ಅದು ಈಗ 7 ಸ್ಟೇಜ್ ಬಂದು ನಿಂತಿದೆ. ಅವ್ರ ಕುಟುಂಬದ ಅವ್ರ ಮಕ್ಕಳಂತೆ ಕೂಡ ಆ ಗೋವನ್ನು ಕೂಡ ಅವ್ರು ನೋಡ್ಕೊಂಡಿದ್ದಾರೆ. ಏನ್ ಸರ್, ಕಳೆದ ತಿಂಗಳಷ್ಟೇ ಮುಷ್ಟೂರಿಗೆ ಭೇಟಿ ಕೊಟ್ಟಿದ್ರಿ, ಈ ತಿಂಗಳು ಯಾಲಗೆರೆಗೆ ಬಂದಿದ್ರಿ. ಏನ್ ಹರೀಶ್ ರೆಡ್ಡಿ ಅವ್ರಿಗೆ ಏನಾದ್ರು ಮಾಧ್ಯಮದಲ್ಲಿ ಕಾಣಿಸ್ಕೊಂತಾ ಇರ್ಬೇಕು, ನಾನು ಪ್ರಚಲಿತವಾಗಿರ್ಬೇಕು, ನನ್ನ ಹೆಸರು ಓಡ್ತಾ ಇರ್ಬೇಕು ಅನ್ನೋ ರಾಜಕೀಯ ಉದ್ದೇಶ ಇದ್ರಿಂದ ಏನಾದ್ರು ಇದೆಯಾ ಅಂತ? ಸರ್, ಈಗ ನಾನು ತೋರ್ಸ್ಕೊಳ್ಬೇಕು ಅನ್ನೋ ಉದ್ದೇಶ ನಂದಲ್ಲ. ನಾವೇನ್ ಕಾರ್ಯಕ್ರಮ ಮಾಡಿದೀವಿ ಆ ಕಾರ್ಯಕ್ರಮ ಜನಕ್ಕೆ ರೀಚ್ ಆಗ್ಬೇಕು, ಜನ ಮಾಹಿತಿಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಮೊದಲನೇ ಅಂತಾನೆ ಇವತ್ತಿನ ದಿನ ಮೀಡಿಯಾ ಸಪೋರ್ಟ್ ಇಲ್ದಿರ ನಾವೇನು ಮಾಡಕ್ಕಾಗಲ್ಲ. ನಾವೇನ್ ದಾನ ಧರ್ಮ ಮಾಡಿರ್ತೀವಿ ಅದು ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕಲ್ಲ. ಈಗ ನಾವು ಇವತ್ತು ಈ ನಮ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊಟ್ಟಿದೀವಿ. ನಿಮ್ ಸಹಕಾರ, ನಮ್ ಜನಗಳ ಆಶೀರ್ವಾದ ನನ್ಗೆ ಸದಾ ನನ್ನ ಜೊತೆ ಇದ್ರೆ ಅದನ್ನ ಇನ್ನೂ ಮುಂದಕ್ಕೆ ಇನ್ನೂ ವಿಸ್ತಾರ ಮಾಡ್ಕೊಂಡು ಹೋಗೋಂತ ಕೆಲಸ ಮಾಡ್ತೀವಿ. ಏನ್ ಹೇಳ್ತೀರಿ ಜನಗಳಿಗೆ ಈ ಸಂದರ್ಭದಲ್ಲಿ ಗೋವನ್ನ ಪಡೆದಿರುವಂತಹ ವ್ಯಕ್ತಿ ಕುಟುಂಬಗಳಿಗೆ? ಸರ್, ಗೋವನ್ನು ಪಡೆದಿರೋ ಕುಟುಂಬಕ್ಕೆ ಅವ್ರ ಕುಟುಂಬ 100 ಕಾಲ ಸುಖವಾಗಿರ್ಲಿ, ಅದ್ರ ಫಲದಿಂದ ಬಂದಿರೋ ಫಲನ ಬೇರೆಯವ್ರಿಗೆ ಕೊಟ್ಟು ಅವ್ರ ಕುಟುಂಬನೂ ಸುಖವಾಗಿರ್ಲಿ ಅಂತ ಬಯಸ್ತೀನಿ. ಇವತ್ತು ನೀವೇ ನೋಡಿದೀರಾ ಯಾವ ರೀತಿ ಅವ್ರ ಪ್ರೀತಿಯಿಂದ ಸ್ವಾಗತ ಬಯಸಿದ್ದಾರೆ. ಆ ಪ್ರೀತಿಗಿಂತ ಏನ್ ಬೇಕು ಸರ್? ಈಗ ನಾವು ಮನುಷ್ಯರು ಹುಟ್ಟಿದಾಗ ಉಸಿರಿರುತ್ತೆ, ಹೆಸರಿರಲ್ಲ. ನಾವು ಅದೇ ಬೆಳಿತಾ ಹೆಸರು ಬರುತ್ತೆ, ಸತ್ತಾಗ ಉಸಿರಿರಲ್ಲ. ನಾನು ಯಾವತ್ತು ಹೆಸರಿಗೋಸ್ಕರ ಪ್ರಯತ್ನ ಪಡ್ತೀನಿ ಹೊರತು ನಾನು ಕೊನೆ ಉಸಿರಿರೋವರೆಗೂ ಏನಾನ ಒಂದು ಸಾಧನೆ ಮಾಡಿ ಹೆಸರು ಮಾಡಕ್ ಪ್ರಯತ್ನ ಪಡ್ತೀನಿ ಹೊರತು ಯಾವುದೇ ಅಧಿಕಾರ ಆಸೆಗೆ ನಾನು ಆಸೆ ಪಡಲ್ಲ. ಈಗ ನಿಮ್ಮನ್ನ ಪಟಾಕಿ ಮತ್ತೆ ಊರಿನ ಮಳೆನೇ ಸುರಿಸ್ಬಿಟ್ಟು ನಿಮ್ಮನ್ನ ಬರಮಾಡ್ಕೊಂಡು ಏನಾದ್ರು ಪ್ರೀತಿಯ ಗುಟ್ಟು ಏನು ಅಂತ, ಯಾಕೆ ಹರೀಶ್ ರೆಡ್ಡಿ ಅವ್ರ ಮೇಲೆ ಅಷ್ಟು ನಂಬಿಕೆ ಜನಗಳಿಗೆ? ನೋಡಿ, ಈಗ ನೀವೇ ನೋಡಿದ್ರಲ್ವಾ, ನನ್ನ ನಿಸ್ವಾರ್ಥ ಸೇವೆಗೆ ಅವ್ರು ತೋರಿಸ್ತಾ ಇರೋಂತ ನಿಸ್ವಾರ್ಥ ಪ್ರೀತಿ. ನಾವು ಹಣನೋ ಇನ್ನೊಂದೋ ಮತ್ತೊಂದೋ ಕೊಟ್ಟು ಸಂಪಾದನೆ ಮಾಡಿರೋ ಜನ ಅಲ್ಲ. ನಿಸ್ವಾರ್ಥ ಸೇವೆ ನಾನು ಏನ್ ಮಾಡಿದ್ದೀನಿ ಅವ್ರ ನಿಸ್ವಾರ್ಥ ಪ್ರೀತಿಯನ್ನು ನನಗೆ ತೋರಿಸಿದ್ದಾರೆ. ನನ್ನ ಪ್ರಾಣ ಇರೋವರೆಗೂ ಈ ನಿಸ್ವಾರ್ಥ ಪ್ರೀತಿಗೆ ನಾನು ಚಿರಋಣಿಯಾಗೇ ಇರ್ತೀನಿ. ಚುನಾವಣೆ ಬರ್ತಿದೆ ಅಂತ ಹೇಳ್ಬಿಟ್ಟು, ಈಗ ಚುನಾವಣೆಯಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬಂದಿದೆ ಅಂತ ಹೇಳ್ಬಿಟ್ಟು ಊರುಗಳಲ್ಲಿ ಓಡಾಡ್ತಾ ಇದಾರೆ ಅಂತ ಒಂದು ಮಾಹಿತಿ ಇದೆ, ಏನ್ ಹೇಳ್ತೀರಾ? ಸರಿ, ನಮ್ ಸರ್ಕಾರಗಳದ್ದು ನಮ್ಗಿಂತ ಹೆಚ್ಚಿಗೆ ನಿಮ್ಗೆ ಗೊತ್ತು. ಚುನಾವಣೆ ಮಾಡ್ಬೇಕಾಗಿ 7 ವರ್ಷ ಆಯ್ತು. ಕ್ಯಾಟಗಿರಿ ಬರ್ತದೋ ಇಲ್ಲ ಗೊತ್ತಿಲ್ಲ. ಆದ್ರೂ ಕೂಡ ನಾನು ಚುನಾವಣೆ ಉದ್ದೇಶ ಇಟ್ಕೊಂಡು ನಾನು ಈ ಕೆಲಸ ಮಾಡಿಲ್ಲ. ಭಗವಂತನೇನೋ ಒಂದು ಉದ್ದೇಶದಿಂದ ನನ್ಗೆ ಆ ಒಳ್ಳೆ ಗುಣವನ್ನ, ನಮ್ಮ ತಂದೆ ತಾಯಿ ಆಶೀರ್ವಾದ, ನಾನು ನಂಬಿರೋ ಜನ ನನ್ಗೆ ಆ ಒಂದು ಗಮನವನ್ನ, ನನ್ನ ಉದ್ದೇಶ ನನ್ನ ಮನ್ಸಲ್ಲಿ ಬಂದಿದೆ. ಆ ಗಮನ ಇಟ್ಕೊಂಡು ನಾನು ಸಮಾಜ ಸೇವೆ ಆಗಿರ್ಬೋದು, ಈ ದಾನ ಕಾರ್ಯಕ್ರಮ ಮಾಡಿದ್ದೀನಿ ಹೊರತು ಚುನಾವಣೆ ಉದ್ದೇಶ. ಚುನಾವಣೆ ಬಂದಾಗ ಚುನಾವಣೆ ಮಾಡ್ಬೇಕಲ್ವಾ? ಅವಾಗ ತಯಾರಿ ಮಾಡಿದ್ರೆ ಅದು ಚುನಾವಣೆ ಅಂತಾರೆ. ಮುಂಚೆ ತಯಾರಿ ಮಾಡೋದನ್ನ ಚುನಾವಣೆ ಹೆಂಗಂತಾರೆ ಸರ್?
ಜಿಲ್ಲಾ ಪಂಚಾಯತ್ ಕ್ಷೇತ್ರ ಈ ಕ್ಷೇತ್ರಕ್ಕೆ ಮಾತ್ರನಾ ಬೇರೆ ಏನಾದ್ರು ಕ್ಷೇತ್ರಕ್ಕೆ ಇದೆಯಾ ಸರ್ ನಿಮ್ಮ ಸೇವೆ? ಸರ್, ಭಗವಂತನ ಆಶೀರ್ವಾದ, ಶಕ್ತಿ ಇವೆರಡು ನನ್ನ ಜೊತೆ ಇದ್ರೆ, ಅದರಲ್ಲೂ ನಿಮ್ ಪ್ರೀತಿ, ನಿಮ್ ಮೀಡಿಯಾ ಅವ್ರ ಪ್ರೀತಿ ಇದ್ರೆ ಮುಂದಿನ ದಿನಗಳಲ್ಲಿ ವಿಸ್ತಾರ ಮಾಡೋಂಥ ಕೆಲಸ ಖಂಡಿತ ಮಾಡೇ ಮಾಡ್ತೀವಿ. ರಾತ್ರಿ ಅನ್ನದೇ ಹಳ್ಳಿಗಳಿಗೆ ಭೇಟಿ ನೀಡಿದ ಹರೀಶ್ ರೆಡ್ಡಿ ಅವರು ಗೋವುಗಳನ್ನು ಸಾಕ್ತಿರುವ ರೈತರೊಂದಿಗೆ ಆತ್ಮೀಯವಾಗಿ ಮಾತನಾಡಿದರು. ಗೋವುಗಳ ಪಾಲನೆ ಪೋಷಣೆಯ ಬಗ್ಗೆ ಮಾಹಿತಿ ಪಡೆದರು. ಕೇವಲ ರಾಜಕೀಯಕ್ಕೋ ಅಥವಾ ಪ್ರಚಾರಕ್ಕೋ ದಾನ ಮಾಡದೆ ರೈತರ ಬದುಕು ಹಸನಾಗಲಿ ಎಂಬ ಅವರ ಈ ಪ್ರಾಮಾಣಿಕ ಕಾಳಜಿಗೆ ಯಾಲಗಿರಿ ಪಂಚಾಯಿತಿ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಕೊಟ್ಟ ಮಾತಿನಂತೆ ರೈತರಿಗೆ ನೆರವು ನೀಡಿ ಮತ್ತೆ ಅವರ ಕಷ್ಟ ಸುಖ ವಿಚಾರಿಸಲು ಬಂದ ಹರೀಶ್ ಕೆ ರೆಡ್ಡಿ ಅವರ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇಂತಹ ನಾಯಕರು ಸಮಾಜಕ್ಕೆ ಮಾದರಿ ಎನ್ನುತ್ತಿದ್ದಾರೆ ಯಾಲಗಿರಿ ಗ್ರಾಮಸ್ಥರು.